ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಇನ್ನೊಂದು ಹೊಸ ವೀಡಿಯೋಕ್ಕೆ ಸ್ವಾಗತ. ಯಾರೆಲ್ಲ ಇದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅಥವಾ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಮತ್ತೆ ವಿಡಿಯೋ ಫ್ರಮ್ಗೆ ಶುರು ಮಾಡಿ. ಸೊ ಇವತ್ತು ನನ್ನ ಹತ್ರ ಒಂದು ಪ್ರಾಡಕ್ಟ್ ಇತ್ತು, ಅದನ್ನ ಅನ್ಬಾಕ್ಸ್ ಮಾಡೋಕೆ ಹೊರಟಿದೆ. ಈ ಪ್ರಾಡಕ್ಟ್ ಆಯ್ತಾ ಅಂದರೆ ಒಂದು ಸ್ಟ್ಯಾಂಡ್, ಸೊ ಫ್ಲೆಕ್ಸಿಬಲ್ ಒಂದು ಸ್ಟ್ಯಾಂಡ್ ಆಯಿತಾ. ಸೊ ಇದನ್ನ ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಯ್ತು. ಸೊ ಅದಕ್ಕೆ ನಾನು ಇದನ್ನ ಅನ್ಬಾಕ್ಸ್ ಮಾಡ್ತಿದ್ದೆ. ಆ್ಯಂಡ್ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಅಥವಾ ಕುಕಿಂಗ್ ವೀಡಿಯೋ ಮಾಡೋಕ್ಕೆ, ಈ ಥರ ಎಲ್ಲ ಡ್ರಾಯಿಂಗ್ ವೀಡಿಯೋ ಮಾಡೋಕ್ಕೆಲ್ಲ ನಿಮಗೆ ಈ ಥರ ಸ್ಟ್ಯಾಂಡ್ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೆ. ಸೊ ಬಾಕ್ಸ್ ಒಳಗೆ ಕವರು ಇದು ಆ್ಯಕ್ಚುಲಿ ನಾನು ಮೀಶೋಲ್ಲಿ ಆರ್ಡ್ರ್ ಮಾಡಿದ್ದು. ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 149, ಅಂದರೆ 150 ರೂಪಾಯಿ. ಕ್ವಾಲಿಟಿ ಎಲ್ಲ ಹೆಂಗಿತ್ತು ನಂಗೆ ಗೊತ್ತಿಲ್ಲ, ಕಾಣ್ತೀನಿ. ಬಾಕ್ಸ್ ಓಪನ್ ಮಾಡ್ರು ಕೂಡಲೇ ಓಕೆ, ಸಕ್ಕದಿತ್ತು ಕ್ವಾಲಿಟಿ, ಫುಲ್ ಮೆಟಲ್ ಇದೆ. ತುಂಬ ಅಂದರೆ ತುಂಬ ಹಾರ್ಡ್ ಇತ್ತು. ಇದು ಕ್ಲ್ಯಾಂಪ್, ನೀವು ಟೇಬಲಿಗೆ ಲಾಕ್ ಮಾಡೋಕ್ಕೆ ಸಖತ್ ಹಾರ್ಡ್ ಇತ್ತು. ಡಿಸೈನ್ ಏನೋ ಕೊಟ್ಟಿರಿ, ಇದೊಳ್ಳೆ ಹುಡುಗಿಯರಿಗೆ ಇಷ್ಟ ಆಗುತ್ತಾರೆ, ನನಗೇನೆ ಅಷ್ಟೇನು ಮ್ಯಾಟ್ರ್ ಆಗ್ತದಲ್ಲ. ಸಖತ್ ಹಾರ್ಡ್ ಇತ್ತು. ಈ ಮೆಟೀರಿಯಲ್ ಮಾತ್ರ ಫುಲ್ ಕಬ್ಬಿಣದ್ದೇ ಇರ್ತದೆ ಇದು ಕ್ಲ್ಯಾಂಪು. ಅದಾದಮೇಲೆ ಈ ಫ್ಲೆಕ್ಸಿಬಲ್ ಇದು ಸಹ ಹಾಗೆ ನನಗೆ ಕಾಣ್ಲಕ್ಕೆ ಪ್ಲಾಸ್ಟಿಕ್ ಇತ್ತಿದ್ರಂಗೆ ಇದಾದ. ಸೊ ಫ್ಲೆಕ್ಸಿಬಲ್ ಅಷ್ಟು ಈಸಿ ಇಲ್ಲ, ಅಸಲ ಫುಲ್ ಹಾರ್ಡ್ ಇತ್ತು ಮೆಟೀರಿಯಲ್. ನನ್ನ ಹತ್ರ ಒಂದು ಟ್ರೈಪಾಡ್ ಇತ್ತು, ಸೊ ಅದು ಸ್ವಲ್ಪ ಇಷ್ಟು ಹಾರ್ಡ್ ಇಲ್ಲ ಮೆಟೀರಿಯಲ್, ಸ್ವಲ್ಪ ಲೈಟ್ ವೆಯ್ಟ್ ಇತ್ತಪ್ಪ, ಒಳ್ಳೆ ಇತ್ತು. ಇದು ಸ್ವಲ್ಪ ತುಂಬ ಹಾರ್ಡ್ ಅಷ್ಟಿತ್ತು. ಇದು ಆದರೂ ಅಡ್ಡಿಲ್ಲ, ಫ್ಲೆಕ್ಸಿಬಲ್ ಆಗಿರುತ್ತೆ, ವೀಡಿಯೋ ಶೇಕ್ ಆಗ್ತಿಲ್ಲ. ಸ್ವಲ್ಪ ಟೇಬಲ್ ಎಲ್ಲ ಶೇಕ್ ಆದರೆ ವೀಡಿಯೋಕ್ಕೆ ಏನು ಎಫೆಕ್ಟ್ ಆಗ್ತಲ್ಲ ಅನ್ಕೊಂತೆ ನಾನು. ಇದಾದಮೇಲೆ ಇದರಲ್ಲಿ ಇದು ಮೊಬೈಲ್ ಹೋಲ್ಡ್ರು. ಸೊ ಮೊಬೈಲ್ ಹೋಲ್ಡ್ರ್ ಕೊಟ್ಟಿರುತ್ತೆ. ಇದು ಫುಲ್ಲು ಪ್ಲಾಸ್ಟಿಕ್, ಇದು ಅಷ್ಟೇನಿದಿಲ್ಲ, ಹೆಚ್ಚು ಹೊತ್ತರೆ ಕಟ್ಟಾಗಿ ಹೊತ್ತು ಆ ಥರ ಇತ್ತು ಮೆಟೀರಿಯಲ್ ಇದ್ರದ್ದು. ಬಟ್ ಓಕೆ, 149 ರೂಪಾಯಿಗೆ ಆ್ಯಕ್ಚುಲಿ ಇದು ಮಾತ್ರ ಸಕ್ಕತ್ತಿತ್ತು. ಅದಾದಮೇಲೆ ಇದು ಓಕೆ, ಹೋಲ್ಡ್ರು ಅಷ್ಟಕ್ಕಷ್ಟೇ, ಹೆಚ್ಚು ಒಳ್ಳೆ ಮೆಟೀರಿಯಲ್ ಅಂತ ಅನಿಸೋದಿಲ್ಲ ನನಗೆ, ಬಟ್ ಓಕೆ. ಇದಾದಮೇಲೆ ಒಂದು ಓಕೆ, ಥ್ಯಾಂಕ್ ಯು ಅಂತ ಒಂದು ಕಾರ್ಡ್, ಪರ್ಚೇಸ್ ಮಾಡಿಸ್ಕೆ ಥ್ಯಾಂಕ್ ಯು ಅಂತ ಒಂದು ಕಾರ್ಡ್ ಕೊಟ್ಟಿರು. ಓಕೆ, ಸೈಡಿಗೆ. ಇದಾದಮೇಲೆ ಇದನ್ನ ಇದಕ್ಕೆ ಜಸ್ಟ್ ಮೌಂಟ್ ಮಾಡೋದು ಹೆಂಗಂದರೆ, ಇದನ್ನ ಫಸ್ಟ್ ಇದ್ರೊಳಗೆ ಹಾಕೊಂಡು ಅದಾದಮೇಲೆ ಈ ಬಾಲ್ ಒಳಗೆ ಇದನ್ನ ಹೀಗೆ ಹಾಕಿ ಥ್ರೆಡ್ ಮಾಡಿ ಟೈಟ್ ಮಾಡಿ ಅಷ್ಟೇ. ಸೊ ಇದಿಷ್ಟಾಯ್ತು. ಅದಾದಮೇಲೆ ಇಲ್ಲಿ ಮೊಬೈಲ್ ಹೆಂಗೆ ಸಿಕ್ಸೋದಂತಲೂ ಬೇಕಾಗ್ತು. ಆ್ಯಕ್ಚುಲಿ ಫೋಕಸ್ ಔಟ್ ಆಫ್ ಆ್ಯಕ್ಚುಲಿ ಲಾಕ್ ಮಾಡಿ ಇಟ್ಟಿದೆ. ಆ್ಯಕ್ಚುಲಿ ಮೊಬೈಲು ಎಲ್ಲಿದೆ, ನನ್ನ ಹತ್ರ ಇನ್ನೊಂದು ಮೊಬೈಲ್ ಬೇಕಲ್ಲ. ಸೊ ವಿಡಿಯೋನ ಒಂದು ನಿಮಿಷ ಹಿಂಗೆ ಕಾಣ್ತೀರಿ, ನಾ ಜಸ್ಟ್ ಹೋಗಿ ಮೊಬೈಲ್ ತರ್ತೇನೆ ನೋಡಿ. 1 hour later. ಸೊ ನಾ ಇನ್ನೊಂದು ಮೊಬೈಲ್ ತಂದೆ, Vivo Y56. ಸೊ ಇದು ನಾವು ಯಾವ ಥರ ಎಲ್ಲ ಯೂಸ್ ಮಾಡ್ಲಿಕ್ಕಂದರೆ, ಒಂದು ಇದನ್ನ ಹೀಗೆ ಸಹ ಯೂಸ್ ಮಾಡ್ಬೋದು ನಾವು. ಫ್ರಂಟ್ ಕ್ಯಾಮರಾ ಯೂಸ್ ಮಾಡೋದಾದ್ರೆ, ಬ್ಯಾಕ್ ಕ್ಯಾಮರಾ ಯೂಸ್ ಮಾಡೋದಾದರೆ ಈ ಥರ ಯೂಸ್ ಮಾಡೋದು. ಕ್ಯಾಮರಾ ಎಲ್ಲಿತ್ತಿದ್ರನ್ನು ಈ ಥರನ ನಾವು ಯೂಸ್ ಮಾಡ್ಲಿಕ್ಕೆ ಫ್ರಂಟ್ ಕ್ಯಾಮರಾದಲ್ಲಿ ಯೂಸ್ ಮಾಡಿ ಇದನ್ನ ಇಟ್ಕೊಂಡು ಅನ್ಬಾಕ್ಸ್ ಮಾಡ್ತಿದ್ದೆ. ಆದರೆ ಇದರಲ್ಲಿ ಈ ಥರ ಲೆಗ್ ಇತ್ತಲ್ಲ, ಇದು ವೀಡಿಯೋದ ರೆಕಾರ್ಡ್ ಆಗ್ತದೆ, ಸೊ ಅಡ್ಜಸ್ಟ್ ಮಾಡ್ಕೊಂಡು ಕಷ್ಟ. ಇದಾದರೆ ಈ ಥರ ಫುಲ್ ಯಾವ ಲೆಗ್ಸ್ ಬರ್ತಿಲ್ಲ, ಫುಲ್ ಈ ಥರ ನಿಮಗೆ ಮೊಬೈಲ್ನ ಇಟ್ಕೊಳ್ಳೋಕ್ಕೆ ಸೊ ಈಸಿ ಆಗ್ತದೆ, ನಿಮಗೆ ಎಂಥ ಪ್ರಾಬ್ಲಮ್ ಇರ್ತಲ್ಲ. ಇದನ್ನ ನಾನೇ ಇಲ್ಲಿಗೆ ಹಾಕೊಂಡಿದ್ದೆ ಇಲ್ಲ, ಸೊ ನಿಮ್ಗೆ ಈಸಿಂಗ್ ಆಗ್ತದೆ ಈ ಥರ ರೆಕಾರ್ಡ್ ಮಾಡೋಕ್ಕೆಲ್ಲ ವೀಡಿಯೋನ.